ಲಾಂಗ್ ವಿಡಿಯೋ ಮಾಡಕ್ಕೆ ಬಂದು ಶಾರ್ಟ್ಸ್ ಮಾಡ್ಕೊಂಡು ಹೋಗ್ಬೇಕು ಐಸಿಗೆ ಇಲ್ಲಿ ಬಂದು. ಫೋಟೋ ರೀಲ್ಸು ಮಾಡೋಂಗಿಲ್ಲ ಅಂತ ಶಾರ್ಟ್ಸು ತೆಗಿಯಂಗಿಲ್ವಂತ. ಇದು ಯಾವ ರೂಲ್ಸು ಅಂತ ನನಗೆ ಗೊತ್ತಿಲ್ಲ. ಗೈಸ್ ನಿಮ್ಗೆ ಏನೋ ಇದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ, ನಾವು ತಿಳ್ಕೊಳ್ಳೋಣ. ಏನು ಅನ್ಯಾಯ ಲಲಿತ್ ಮಾಲ್ ಪ್ಯಾಲೇಸ್ಗೆ ವಿಡಿಯೋ ತೆಗಿಯೋಕ್ಕೆ ಅಂತ ನೀವೇನಾದ್ರು ಬರ್ತಿದ್ರೆ ಮರ್ತು ಬಿಡಿ, ವಿಡಿಯೋ ಅಲೋಡಿಲ್ಲ ಏನಿದ್ರು ಅಂದರೆ ಅದರಲ್ಲೂ ಬಿಸ್ನೆಸ್ ಮಾಡ್ತಾವ್ರೆ. ಸಿಕ್ಕಾಪಟ್ಟೆ ನನಗೆ ಎಕ್ಸ್ಪೆಕ್ಟೇಷನ್ ಹೋಯ್ತು. ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ನಾವು ಅದೆಲ್ಲ ಹಾಳಾಗೋಯ್ತು ಏನಪ್ಪ. ಈಗ ಏನು ಮಾಡೋಕ್ಕಾಗಲ್ಲ, ಬರೋದು ಬಂದ್ಬಿಟ್ಟಿದ್ದೀನಿ. ಫೋಟೋ ತಗೊಂಡು ಹೋಗ್ಬೇಕು ಗೈಸ್. ಇದ್ರ ಬದಲು ಮನೇಲೇ ಇದ್ರೆ ಚೆನ್ನಾಗಿರೋ, ಮನೇಲೇ ಇದ್ದಿದ್ರೆ ಚೆನ್ನಾಗಿರ್ತಿದ್ದಪ್ಪ ನನಗೆ. ಅಲ್ಲ ಗೂಗಲಲ್ಲೂ ಮೆನ್ಷನ್ ಮಾಡಿಲ್ಲ ಅಲ್ಲ ವಿಡಿಯೋ ಮಾಡ್ಬಾರ್ದು ಅಂತ. ಕೇಳಿಲ್ಲ ಅನ್ಸುತ್ತೆ ಗೈಸ್. ಆ್ಯಕ್ಚುಲಿ 400 ಒಳ್ಳೆ ವ್ಲಾಗ್ ಮನೇಲೇ ಮಾಡ್ಬೋದಿತ್ತು. 200 ಇಲ್ಲಿ 1000 ಎಷ್ಟೋ 2000 ಎಷ್ಟೋ ಕೊಟ್ಟು ನಾವು ವಿಡಿಯೋ ಮಾಡಿಸ್ಕೋಬೇಕಂತ ಅವ್ರ ಕೈಲಿ. ಅದೇನು ಬಂದಿರೋದು ನಮಗೆ. ಅಲ್ಲ ನಾವು ಪ್ರಮೋಷನ್ ಮಾಡೋದ್ರಿಂದ ಇವ್ರಿಗೆ ಲಾಭ ಅಲ್ಲನಪ್ಪ. ಗೈಸ್ ಹಂಗಂತೆ ನಮ್ಗೆ ಲಕ್ಷ ಇಲ್ಲ, ಲಕ್ಷ ಇದ್ರೆ ವಿಡಿಯೋ ಮಾಡಂಗಿಲ್ವಂತೆ. ಈ ಟೂರಿಸ್ಟ್ ಸ್ಪಾಟ್ಗಳೆಲ್ಲ ಫೇಮಸ್ ಆಯ್ತಾರೋ ನಮ್ಮಂಥ ಯೂಟ್ಯೂಬರ್ಸಿಂದ, ಕರೆಕ್ಟಾ? ಬಟ್ ಇಂಥ ನನ್ನ ಮಕ್ಕಳಿಂದ ಅದಕ್ಕೆ ಕಣ ಅದು ಮೇಲ್ ಬಿಡಲ್ವಂತೆ ಈಚೆ. ಈಚೆ ನಾ ಈ ಥರ ಈಚೆ ನೋಡ್ಕೊಂಡು ಒಳಗೂ ಹೋಗಂಗಿಲ್ಲ, ಎಲ್ಲೂ ಇಲ್ಲ. ಈ ಗಾರ್ಡನ್ ಎಲ್ಲ ನಿಂತ್ಕೊಂಡು ಫೋಟೋ ತಗೊಂಡು ಒಳಗಡೆ ಹೋದ್ರೆ ಟೀ ಬಿಸ್ಕೆಟ್ ಕೊಡ್ತಾರೆ, ಕುಡ್ಕೊಂಡು ಮನೆಗೆ ಹೋಗೋದು ಅಷ್ಟೇ, ಇನ್ನೇನು ಇಲ್ಲ. ಇಲ್ಲ ಬರೋ ಬದಲು ಬೇರೆ ಬೇರೆ ಪ್ಲೇಸ್ ಇರ್ತದೆ ಮೈಸೂರಲ್ಲಿ ಚೆನ್ನಾಗಿರೋದು, ಅಲ್ಗೋಗಿ ಗೈಸ್. ಇಲ್ಲಿಗೆ ಬರೋಕ್ಕೆ ಹೋಗ್ಬಿಡಿ ಬೇಸ್ಟ್. ನೀವು ಶ್ರೀಮಂತರಾದ್ರೆ ಬನ್ನಿ, ದುಡ್ಡಿದ್ರೆ ಮಾತ್ರ ಬನ್ನಿ, ಬರೋಕ್ಕೆ ಹೋಗ್ಬಿಡಿ ಗೈಸ್. ಓಕೆ ಗಾಯ್ಸ್, ಈ ಒಳಗಡೆ ಹೋಗ್ತೀನಿ, ಸಾಧ್ಯ ತೋರಿಸ್ತೀನಿ, ಇಲ್ಲ ಬೇಜಾರು ಮಾಡ್ಕೊಂಬಿಡಿ.